ನಿಮ್ಮ ಚಿಕ್ಕ ಮಗಳಿಗೆ 3 ಅಥವಾ 4 ತಿಂಗಳೊಳಗಡೆ ಲಗ್ನ ಮಾಡಿಬಿಡ್ಬೇಕು. ಲಗ್ನ 31 ಅಲ್ಲ, ನನ್ನ ಏಜ್ ಗೊತ್ತಿಲ್ದೇನೆ ಮದುವೆ ಆದ್ರೆ ನೀವು? ನಮ್ಮ ಅಪ್ಪ ಅಮ್ಮ ಫೋರ್ಸ್ ಮಾಡಿದ್ರು ಅಂತ ಮದುವೆ ಆದೆ. ಬಟ್ ಐ ಥಿಂಕ್ ಐ ಮೇಡ್ ದ ರೈಟ್ ಡಿಸಿಷನ್. ನಿಧಿ ಅಂದರೆ ಹರ್ಷ ಲವ್ ಮಾಡ್ತಾರೋ ಹುಡುಗಿ ನಿಧಿನಾ? ಆದಿ ನಿನಗೆ ಗೊತ್ತಾಗುತ್ತೆ ಬಿಡು. ಹಾಗಾದ್ರೆ ವರ್ಷ ಇಷ್ಟಪಡ್ತಿರೋದು ಆದಿನ? ನಿಧಿ ನಿಂತ್ಕೋ. ನಿಧಿ ಏನಾಯ್ತು ನಿಂಗೆ? ಯಾಕೆ ಶಾಕಲ್ಲಿ ಇದೆಯಾ? ನಮ್ಮ ಹುಡುಗನ್ ನೋಡಿ ಶಾಕ್ ಆಯ್ತಾ? ಏನು ಸಖತ್ತಾಗಿದ್ದಾನಲ್ಲ? ಅಲ್ಲ ಕಣೆ, ಅವ್ನು ನಿನ್ನ ಲವ್ ಮಾಡೋದಕ್ಕೆ ಒಪ್ಕೊಂಡ. ಅವನ ಬಗ್ಗೆ ನೀಟಾಗಿ ವಿಚಾರಿಸಿದ್ಯಾ ತಾನೆ? ಯಾರಿಗೊತ್ತು, ಈಗಿನ ಕಾಲದಲ್ಲಿ ಯಾರನ್ನೂ ನಂಬೋದಕ್ಕಾಗಲ್ಲ. ಮದ್ವೆ ಆಗಿದ್ರು ಆಗಿರ್ಬೋದು. ನಮ್ಮ ಹುಡುಗ ಆ ಥರ ಎಲ್ಲ ಅಲ್ಲ ಆಯ್ತಾ? ಅವನ ಬಗ್ಗೆ ಚಿಕ್ಕ ಚಿಕ್ಕ ಮೈನ್ಯೂಟ್ ಡೀಟೇಲ್ಸ್ ಕೂಡ ನನಗೆ ಗೊತ್ತು. ಇನ್ಫ್ಯಾಕ್ಟ್ ಅವನೇ ಬಂದು ನನ್ನನ್ನು ಪ್ರಪೋಸ್ ಮಾಡಿದ್ದು. ನನಗಿಂತ ಸಖತ್ತಾಗಿರೋ ಹುಡುಗಿ ಅವನಿಗೆ ಬೇರೆ ಯಾರೂ ಸಿಗಲ್ಲ. ಹಾಗಾದ್ರೆ ಆದಿ ಇವಳನ್ನ ಇಷ್ಟಪಡ್ತಾ ಇದ್ದಾನ? ಇವಳು ಹೇಳ್ತಾ ಇರೋದೆಲ್ಲ ನಿಜನಾ? ಆದಿ ನನಗೆ ಇಷ್ಟು ದಿನ ಮೋಸ ಮಾಡದ್ನಾ? ಹಲೋ ನಿಧಿ, ಹೇಗಿದ್ಯೆ? ನೀನ್ ಅಡಿಗೆ ಮಾಡೋದ್ ಕಲ್ತಿಯೋ ಇಲ್ವೋ? ಏನೋ ತಿಂತಾ ಇದ್ಯಾ? ಸಪ್ಲಿಮೆಂಟ್ಸ್ ಅಮ್ಮ. ಸಪ್ಲಿಮೆಂಟ್ಸಾ? ಏನದು? ಟ್ರೂ ಹೇರ್ ಅವ್ರದಮ್ಮ. ಟ್ರೂ ಹೇರ್ ಸಪ್ಲಿಮೆಂಟ್ಸಾ? ಏನದು? ಅದೇ ಅಮ್ಮ, ನಾವು ನಮ್ಮ ಹೇರ್ ಫಾಲ್ ಪ್ರಾಬ್ಲಮ್ಗೆ ಬರೀ ಕಂಡೀಷ್ನರು, ಶಾಂಪೂ ಅದ್ರ ಮೇಲೇನೆ ಜಾಸ್ತಿ ಫೋಕಸ್ ಮಾಡ್ತೀವಿ. ನಮ್ಮ ಹೇರ್ಸಿಗೆ ನ್ಯೂಟ್ರಿಷನ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ಅದಕ್ಕೆ 3 ಫ್ಯಾಕ್ಟರ್ ಅನಾಲಿಸಿಸ್ ಆನ್ಸರ್ಸ್ ನ ಮಾಡಿದ್ರೆ ಟ್ರೂ ಹೇರ್ ಅವರು ನಮ್ಗೆ ಅಂತಾನೆ ಪರ್ಸನಲೈಸ್ಡ್ ಹೇರ್ ಸಪ್ಲಿಮೆಂಟ್ಸ್ ಕೊಡ್ತಾರೆ. ಇದು ನಮ್ಮ ಹೇರ್ಸಿಗೆ ನ್ಯೂಟ್ರಿಷನ್ ಕೊಡುತ್ತೆ. ಇದರಲ್ಲಿ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ? ಇದು 100% ನ್ಯಾಚುರಲ್, ಮತ್ತೆ ಇದರಲ್ಲಿ ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ. ಹೌದಾ? ಈ ತರ ಎಲ್ಲ ಇದೆಯಾ? ನಿನಗಿನ್ನೂ ಗೊತ್ತಾಗಿಲ್ಲ ಅಂದ್ರೆ ಟ್ರೂ ಹೇರ್ ಅವ್ರ ವೆಬ್ಸೈಟಿಗೆ ಹೋಗ್ಬಿಟ್ಟು ಅಲ್ಲಿ 3FA ತಗೋ. ಅದ್ರಲ್ಲಿ ಕೇಳೋ ಕ್ವಶನ್ಸಿಗೆ ನೀನು ಆನ್ಸರ್ ಮಾಡು. ಅಲ್ಲಿ ಕೇಳೋ ಕ್ವಶನ್ಸಿಗೆ ನೀನು ಆನ್ಸರ್ ಮಾಡಿದ್ರೆ ನಿನಗೆ ಯಾವ್ದು ಸೂಟೇಬಲೋ ಆ ಪ್ರಾಡಕ್ಟ್ ನಿನಗೆ ಕೊಡ್ತಾರೆ. ಅದ್ರ ಜೊತೆಗೆ ಫ್ರೀ ಸಪ್ಲಿಮೆಂಟ್ಸ್ ಕೂಡ ಕೊಡ್ತಾರೆ. ವಾವ್, ನನ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನೀನು. ನಾನೇ ತಾನೇ ಟ್ರೂ ಹೇರ್ ಬಗ್ಗೆ ಹೇಳಿದ್ದು. ಅದ್ ಸರಿ ಅಮ್ಮ, ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ನಾನು ಈಗ್ಲೇ ಮನೆಗೆ ಬರ್ತೀನಿ. ಹೌದಾ? ಆಯ್ತು ಕಂದ, ಹುಷಾರಾಗ್ ಬಾ. ನಿಧಿ, ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆಯಾ? ಮನೆಗೆ. ಇಷ್ಟು ದಿನ ನನ್ನ ಜೊತೆ ತಾನೇ ಇದ್ದೆ, ಇವಾಗ ಸಡನ್ ಆಗಿ ಏನಾಯ್ತು ನಿಂಗೆ? ಈ ಮನೇಲಿರೋರು ನನ್ನೋರಂತ ಅನ್ಕೊಂಡಿದ್ದೆ, ಆದ್ರೆ ಅವ್ರ ನಿಜವಾದ ಬಣ್ಣ ಇವಾಗ ಬಯಲಾಗ್ತಾ ಇದೆ. ನಿಧಿ, ಚೈಲ್ಡ್ ಥರ ಆಡ್ಬೇಡ. ಅದೇನೇ ಇದ್ರು ಮನೇಲಿ ಕುತ್ಕೊಂಡು ಮಾತಾಡ್ಕೊಳ್ಳೋಣ. ಇವಾಗ ಬಾಯಿ ಮುಚ್ಕೊಂಡು ಮನೆಗೆ ನಡಿ. ಇಷ್ಟು ದಿನ ನಾನು ಅನ್ಸರ್ಸ್ಕೊಂಡು ಹೋಗ್ತಿರ್ಲಿಲ್ವಾ? ನನ್ ಮೇಲೆ ವಾಯ್ಸ್ ರೇಸ್ ಮಾಡೋ ಯಾವ ಅಧಿಕಾರನೂ ನಿನಗಿಲ್ಲ. ಹೌದಾ? ಸರಿ, ಹಂಗಿದ್ರೆ ನಿನಗಿಷ್ಟ ಬಂದಂಗೆ ಮಾಡು. ಏನು ಪ್ರಾಬ್ಲಮ್ ಇವಳಿಗೆ? ತಪ್ಪು ಹೊಲ್ದಿದ್ರು ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇಲ್ವಾ? ಏನಾದರೂ ಮಾಡ್ಕೊಳ್ಳಿ. ನಿಧಿ, ನಿಧಿ, ಗುಡ್ ಮಾರ್ನಿಂಗ್ ಅಣ್ಣ. ಓಹ್, ಏನು ಮೇಡಮ್ ಇವತ್ತು ಬೇಗ ಎದ್ಬಿಟ್ಟಿದ್ದೀರಾ? ಇವತ್ತು ನಿಂಗೇನೋ ಒಂದು ವಿಷಯ ಹೇಳಬೇಕಿತ್ತು. ಹೇಳಮ್ಮ, ಏನದು? ಅದು ಅಣ್ಣ, ಹಾಂ, ನಾನೊಂದು ಹುಡುಗನ್ನ ಇಷ್ಟಪಡ್ತಾ ಇದ್ದೀನಿ. ಯಾರವನು ಲಕ್ಕಿ ಫೆಲೋ? ಅವನು ನಿಮ್ಮ ಆಫೀಸೇ ಅಣ್ಣ.
ಅದು ಅವನು ವರ್ಷ, ವರ್ಷ, ನೀನೇನೇ ಡಿಸಿಷನ್ ತೊಗೊಂಡಿದ್ರು ಕರೆಕ್ಟಾಗಿ ತೊಗೊಂಡಿರ್ತೀಯ, ಆಯಿತಾ? ನನಗೆ ನಿನ್ನ ಮೇಲೆ ತುಂಬ ನಂಬಿಕೆ ಇದೆ. ಹಾಂ, ಡೋಂಟ್ ವರಿ. ಅಣ್ಣ ಆದರೆ ನೀನು ಅವನ್ನ ಗೊತ್ತಾಯ್ತಮ್ಮ, ನನಗೆ ಚೆನ್ನಾಗಿ ಗೊತ್ತಾಯ್ತು ನೀನು ಯಾರನ್ನ ಇಷ್ಟಪಡ್ತಿದ್ಯಾ ಅಂತ. ಒಂದು ಕೆಲಸ ಮಾಡ್ತೀನಿ, ನೆಕ್ಸ್ಟ್ ವೀಕ್ ಒಂದು ಪಾರ್ಟಿ ಆರ್ಗನೈಸ್ ಮಾಡ್ತೀನಿ, ಅಲ್ಲಿ ಅವನು ಕರಿತೀನಿ, ಆಯಿತಾ? ನಿನ್ನ ಮುಂದೆ ಅವ್ನಿಗೆ ಎಂಥ ಸರ್ಪ್ರೈಸ್ ಕೊಡ್ತೀನಿ, ನೋಡ್ತಾ ಇರೋ. ಹಾಂ, ಯು ವಿಲ್ ಎಂಜಾಯ್ ಇಟ್. ಇವಳ್ಯಾಕೆ ಕಾಲ್ ಮಾಡ್ತಾ ಇದ್ದಾಳೆ? ನನ್ನ ಖುಷಿನೆಲ್ಲ ಕಿತ್ಕೊಂಡು ಮತ್ತೆ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ, ಎಲ್ಲಿದ್ಯಾ? ಏನೇ ಆಯ್ತು ನಿಂಗೆ? ಯಾಕೆ 3 ದಿನದಿಂದ ಕರೆಕ್ಟಾಗಿ ಮಾತಾಡ್ತಾ ಇಲ್ಲ? ಏನೂ ಇಲ್ಲ ಕಣೆ, ಮಂತ್ಲಿ ಪ್ರಾಬ್ಲಮ್. ಹೇಳು. ಹೌದಾ, ಸರಿ, ರೆಸ್ಟ್ ಮಾಡು. ಹಾಂ, ಇನ್ನೊಂದು ವಿಷಯ, ನೆಕ್ಸ್ಟ್ ವೀಕು ನಮ್ಮ ಅಣ್ಣ ಒಂದು ಪಾರ್ಟಿ ಆರ್ಗನೈಸ್ ಮಾಡಿದ್ದಾನೆ. ನಮ್ಮ ಹುಡುಗನೂ ಬರ್ತಾ ಇದ್ದಾನೆ. ನೀನು ಮಿಸ್ ಮಾಡಬಾರ್ದು, ಖಂಡಿತ ಬರಲೇಬೇಕು. ಬರ್ತೀನಿ. ಸರಿ, ಓಕೆ, ಟೇಕ್ ಕೇರ್, ಬಾಯ್. ಪಾರ್ಟಿಗೆ ಬರ್ದೆ ಹೇಗಿರ್ಲಿ, ಬಂದೇ ಬರ್ತೀನಿ. ಅವ್ನು ನಿಜವಾದ ಬಣ್ಣ ಬಯಲ್ ಮಾಡ್ಬೇಕಲ್ಲ. ಇವತ್ತು ನನ್ನ ತಂಗಿದು ಇಂಪಾರ್ಟೆಂಟೇ, ಏನು ಮಿಸ್ ಆಗಬಾರ್ದು, ಓಕೆನಾ? ಮತ್ತೆ ಅದು ಬೊಕ್ಕೆ ಇದೆಯಲ್ಲ, ಹೋಗಿ ತೊಗೊಂಬರೋದು. ವರ್ಷ, ವರ್ಷ ಎಲ್ಲಮ್ಮ? ಬರ್ತಾ ಇದ್ದಾರೆ, ಆನ್ ದ ವೇ. ಬರ್ಲಿ ಬರ್ಲಿ, ನಿಧಾನಕ್ಕೆ ಬರ್ಲಿ. ಎಲ್ಲಾದ್ರೂ ಬಾಸು ಇವತ್ತು ಹೆಂಗಾದ್ರೂ ಬಾಸ್ ಇಂಪ್ರೆಸ್ ಆಗ್ಲೇಬೇಕು. ಏನ್ ಗುರು ಬಾವ ಈ ರೇಂಜಿಗೆ ಪಾರ್ಟಿ ಅರೇಂಜ್ ಮಾಡವನೆ, ಸೂಪರ್ ಆಗೈತೆ. ಕ್ಲಾಸು. ಬಾವ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಓ ಅಲ್ಲಿ. ಓ, ತಂದ್ಬಿಟ್ಯಾ? ಥ್ಯಾಂಕ್ ಯು ಮ್ಯಾನ್. ಯಾರೇನು ಅಯ್ಯೋ ಬೊಕ್ಕೆ ತಂದ್ಬಿಟ್ಟಿದ್ದಾರೆ ಬಾವ. ಸೂಪರ್ ಬಾವ, ಏನ್ ಅರೇಂಜ್ಮೆಂಟ್ಸು, ಡೆಕೋರೇಷನ್ ಸೂಪರ್. ನೀನ್ ಯಾಕೋ ಬಂದೆ ಇಲ್ಲಿ? ಏನ್ ಬಾವ ನೀನು ನಮ್ಮ ವರ್ಷನ್ ಫಂಕ್ಷನ್ಗೆ ನಾನ್ ಬರ್ತಾ ಇರ್ತೀನ? ಸುಮ್ನೆ ಬಾವ. ಕೊಡ ಇಲ್ಲಿ, ಹೋಗ ಸೈಡ್ಗೆ. ಬಾವ ಬಾವ. ಹಾಯ್ ಆದಿ, ವೆಲ್ಕಮ್ 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 ಟು ದ ಪಾರ್ಟಿ. ಈ ಬಾಸ್ ಯಾವಾಗ್ಲೂ ಆದಿಗೆ ಮನೆ ಆಗ್ತಾನಲ್ಲ. ನಮ್ಮ ಬಾವ ಯಾಕೆ ಅವನ್ ತಪ್ಕೋತಾವನೆ? ಮದ್ವೆ ಆಗ್ತಿರೋ ಗಂಡ ಅವನೇನಾ? ಫಾರಿನ್ ಸ್ಕಾಚು ಅದಲ್ಲಿರ್ಲಿ ಚಿನ್ನ. ವರ್ಷ, ಹಾಯ್. ಹಾಯ್. ವರ್ಷ, ಆದಿ, ನೀವಿಬ್ರು ಮಾತಾಡ್ತಾರೆ, ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಹರ್ಷ, ಬನ್ನಿ 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 ಬನ್ನಿ, ಹೇಳ್ತೀನಿ. ಸರ್ ಬನ್ನಿ. ಸರ್ ಸರ್ ಥ್ಯಾಂಕ್ ಯು. ಓ ಬಾಕೆ ಇಲ್ಲಿ ಬಂದ್ಬಿಟ್ಟೈತೆ. ಕಂಗ್ರ್ಯಾಚುಲೇಷನ್ಸ್ ವರ್ಷ. ಬಟ್ಟೆ ಮಿಣ ಮಿಣ ಅಂತೈತೆ, ಎಲ್ಲಿ ತಗೊಂಡೆ? ಹಾಂ, ಬಂದೆ. ಬ್ರದರ್ ಅಂತೂ ಪಟಾಯಿಸ್ಕೊಂಬಿಟ್ರಿ. ಜೋಡಿ ಚೆನ್ನಾಗಿದೆ, ಸುಮಾರಾಗಿ. ಯಾವನ್ ಗುರು ಇವನು? ಏನೇನೋ ಹೇಳ್ಬಿಟ್ಟು ಹೋಗ್ತವನೆ. ಹರ್ಷ, ಇವತ್ತು ನನ್ನ ತಂಗಿ ಇಂಪಾರ್ಟೆಂಟೇ, ಪ್ಲೀಸ್ ಡೋಂಟ್ ಸ್ಕ್ರೂ ಅಪ್. ಹೇ ಗೊತ್ತು ಬಿಡಿ ಸರ್. ನೋಡು, ಇದನ್ನ ಬೇಡ ಅನ್ನೋದು, ಅದಕ್ಕೆ ಪ್ರಸಂಗಿತನ ಬೇಡ, ಅರ್ಥ ಆಯ್ತಾ? ನಾನು ನಿನ್ಗೊಂದು ಕೆಲಸ ಹೇಳ್ತೀನಿ, ನೀನು ಅದನ್ನು ಮಾಡಬೇಕು. ಹೇ ಸರಿ ಬಿಡಿ ಸರ್, ಮಾಡೋಣ, ಅದಕ್ಕೇನಂತೆ. ಎಲ್ಲಿಗೆ ಬರ್ತಾ ಇದೆಯಾ? ಅಲ್ಲೇ ಇರು, ನಾನು ಬರ್ತೀನಿ. ಸರಿ ಸರ್, ಇರ್ತೀನಿ, ಇಲ್ಲೇ ಇರ್ತೀನಿ. ಏನ್ ಮಾಡ್ತಿದ್ಯಾ ಆದಿ ಇಲ್ಲಿ? ಅದನ್ನ ನಿನ್ನ ಕೇಳಬೇಕು. ನೋಡು ಆದಿ, ನೀನ್ ಮಾಡ್ತಿರೋ ಸ್ವಲ್ಪನೂ ಸರಿ ಇಲ್ಲ. ನೀನ್ ನನಗ್ ಮೋಸ ಮಾಡ್ತಿದೀಯಾ. ಏನು ಮೋಸ ಮಾಡ್ತಿದ್ದಾನ? ಈ ನನ್ನ ಮಗ ಯಾರ ಜೊತೆ ಅಫೇರ್ ಇಟ್ಕೊಂಡ್ಬಿಟ್ಟು ವರ್ಷಂಗೂ ಕಾಳಾಗ್ತಾ ಇದ್ದಾನ. ಈ ಮ್ಯಾಟ್ರನ್ನ ವರ್ಷಂಗೆ ಹೇಳ್ಬಿಟ್ಟು ಅವಳನ್ನ ನನ್ನ ಒಳಗೆ ಮಾಡ್ಕೊಂಡ್ಬಿಡ್ತೀನಿ. ಏನು ವರ್ಷ ಬಂಗಾರನ ಮನೇಲೆ ಇಟ್ಕೊಂಡು ಊರೆಲ್ಲ ತಾಮ್ರಗೋಸ್ಕರ ಹುಡುಕ್ತಾ ಇದೆಯಾ? ತಾಮ್ರನ? ಏನು?
ನೀನು ಮದುವೆ ಆಗ್ತಾ ಇದೆಯಲ್ಲ ಅವನಿಗೆ ಇನ್ನೊಂದು ಹುಡುಗಿ ಜೊತೆ ಅಫೇರ್ ಐತೆ. ನೀನು ಆಸ್ತಿ ಹೊಡೆಯೋಕ್ಕೆ ನಿನ್ನ ಮದುವೆ ಆಗ್ತಾವನೆ, ಹುಷಾರಾಗಿರು. ವರ್ಷು ಮುಚ್ಚು. ಆದಿ ಎಲ್ಲೋಗ್ತಾ ಇದೆಯಾ? ಸರ್ ಸ್ವಲ್ಪ ಕೆಲಸ ಇತ್ತು. ಕಮಾನ್ ಆದಿ, ಇಟ್ಸ್ ಯೋರ್ ಡೇ ಮ್ಯಾನ್. ಇವತ್ತು ಕೆಲಸ ಅಂದ್ರೆ ವರ್ಕಾಲಿಕ್ ಆಗ್ಬೇಡ ಆದಿ, ಹೇಳ್ತಾ ಇದ್ದೀನಿ. ಕಮಾನ್ ಸರ್ ಸರ್ ಅದು ಹಂಗ ಬಾ ಸರ್. ಬಾ, ನಾನು ಹೇಳ್ತೀನಿ. ಮೇಡಮ್ ಬನ್ನಿ ಇಲ್ಲಿ, ಬನ್ರಿ ಇಲ್ಲಿ. ನಿಮಗೆ ಮೋಸ ಆಗ್ತಾ ಇದೆ ತಾನೇ? ತಲೆ ಕೆಡ್ಸ್ಕೊಂಬೇಡಿ, ನಿಮ್ಮ ಜೊತೆ ನಾನಿರ್ತೀನಿ. ಇಡಿಯಟ್. ನೀವು ಹೊಡೆದ್ಬಿಟ್ರಾ? ಹೊಡಿರಿ, ಎಲ್ಲರೂ ಹೊಡಿರಿ. ನಿಮ್ದೆಲ್ಲ ಒಂದು ಮೌಂಟ್ ನನಗೇನಾಗಬೇಕು? ನನಗೇನು ಸಿಗುತ್ತೆ? ನನ್ಗೆ ಆ ಫಾರಿನ್ ಸ್ಕಾಚೆ ಸರಿ. ಎದ್ದೋಗಯ್ಯೋ. ಹೋಗ್ತೀನಿ ಬಿಡ್ರಿ ರೀ, ನೀವೇನು ಹೇಳೋದು? ಏನ್ ನಡೀತಿದೆ ಗುರು ಇಲ್ಲಿ? ಏನು ಅರ್ಥನೇ ಆಗ್ತಿಲ್ವಲ್ಲ. ಹೇ ನಿಧಿ, ಇಲ್ಲೇನ್ ಮಾಡ್ತಾ ಇದ್ಯಾ? ಎಲ್ಲ ಅಲ್ಲಿ ಪಾರ್ಟಿಲಿ ಎಂಜಾಯ್ ಮಾಡ್ತಾ ಇದ್ರೆ ನೀನ್ ಒಬ್ಳೆ ಕೂತಿದ್ಯಾ ಇಲ್ಲಿ. ಏನೂ ಇಲ್ಲ ಕಣೆ. ಎಲ್ಲವನ್ನೂ ಬರೀ ಹೊಡೆಯೋನೇ ಆಗ್ಬಿಟ್ರಲ್ಲಿ. ಯಾವನು ನನ್ನ ಮಾತೇ ಕೇಳ್ತಾ ಇಲ್ಲ. ನೀನ್ ನೋಡಕ್ಕೆ ಒಳ್ಳೆ ಹುಡುಗನ್ ತರ ಕಾಣಿಸ್ತಾ ಇದೆಯಾ? ನನ್ನ ಮಾತು ಕೇಳ್ತೀಯಾ? ಯಾವನ್ ಗುರು ಇವನ್ ತಲೆ ತಿಂತವನೆ? ಬಾಸ್, ಇಲ್ಲಿ ಮದ್ವೆ ಆಗ್ತವನಲ್ಲ ಹುಡುಗ, ಅವನಿಗೆ ಅಫೇರ್ ಇದೆ. ನಿನ್ನ ನೋಡಿದ್ರೆ ಏನೋ ಆಗಿದೆ. ಏನಾಯ್ತು ವರ್ಷ. ಹೇಳು? ಅಯ್ಯೋ, ಏನ್ ಮಾಡ್ತಿದ್ಯಮ್ಮ ಇಲ್ಲಿ? ಎಲ್ಲ ಕಡೆ ಹುಡುಕ್ತಾ ಇದೀನಿ ನಾನು. ಅನೌನ್ಸ್ಮೆಂಟ್ ಮಾಡ್ಬೇಕು, ಬಾ, ಲೇಟ್ ಆಯ್ತು. ಕಮ್ ಬಾ ಬಾ announcement ಬಾ. ಅಂತೆ, ಬಾ ಬೇಗ ಬಾ ಬಾ. ನೀನ್ ನಂಗೆ ಎಲ್ಪ್ ಮಾಡ್ತೀಯಾ? ನಾನು ಈ ಮದುವೆ ನಿಲ್ಲಿಸ್ತೀನಿ. ಹೊಡಿಲಿಲ್ಲ. ಎಲ್ಲೋದ ಈ ಬನ್ನಿ. ಬಾಸು? ನಾನಿದ್ದೀನಿ, ಇವ್ನು ಯಾರಪ್ಪ ಬನ್ನಿ. ಇವನು? ತಲೆ ಹೇಳ್ಕೊಂಡು ಕೆಡ್ಸ್ಕೊಂಬಿಡಿ, ಬನ್ನಿ. ಹೋಗ್ತಾನೆ. ಆದಿ, ವರ್ಷ ಬಾ. ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಾರ್ಟಿಗೆ ಬಂದಿದ್ದಕ್ಕೆ. ಈ ಪಾರ್ಟಿ ನನಗಿಂತ ನನ್ನ ತಂಗಿ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಡೇ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟು ದಿವಸ ನನ್ನ ಆಫೀಸಲ್ಲಿ ಫೇವ್ರೆಟ್ ಎಂಪ್ಲಾಯ್ ಆಗಿದ್ದ ನನ್ನ ಆದಿ ಇನ್ಮೇಲೆ ನನ್ನ ಫ್ಯಾಮಿಲಿಯಲ್ಲಿ ಕೂಡ ನನ್ನ ಫೇವ್ರೆಟ್ ಪರ್ಸನ್ ಆಗ್ತಿದ್ದೇನೆ ಅಂತ ಹೇಳಕ್ಕೆ ತುಂಬ ಖುಷಿ ಆಗ್ತಾ ಇದೆ. ವೆಲ್ಕಮ್ ಟು ದ ಫ್ಯಾಮಿಲಿ. Stop it. ಆದಿ, ತಪ್ಪು ಮಾಡ್ತಿದ್ಯಾ ನೀನು. ನೀನ್ ಯಾಕಮ್ಮ ಈ ಲೆವೆಲ್ ಟೆನ್ಷನ್ ತಗೋತಾ ಇದ್ಯಾ? ಹೌದು ವರ್ಷ, ನೀನು ತಪ್ಪು ಮಾಡ್ತಿದ್ಯಾ. ಹೌದು ಬಾಬಾ, ತಪ್ಪು ಮಾಡ್ತಾ ಇದೀಯಾ? ಏನ್ ನಡೀತಾ ಇದೆ ಇಲ್ಲಿ? ಆದಿ, ಯಾಕೆ ಇವರೆಲ್ಲ ಅಪೋಸ್ ಮಾಡ್ತಿದ್ದಾರೆ? ಏನಾದ್ರೂ ಹೇಳು. ಹೇಳು ಆದಿ, ಏನ್ ನಡೀತಿದೆ ಅಂತ. ನಾನೇನಂತ ಹೇಳಿ? ನೀನ್ ತಾನೇ ನನ್ನ ಫ್ರೆಂಡ್ನ ಇಷ್ಟಪಟ್ಟಿದ್ದು. ಏನು ನಿಧಿ, ನೀನ್ ಹರ್ಷನ್ ಇಷ್ಟಪಡ್ತಾ ಇದ್ಯಾ? ಏನು? ನೀನ್ ನನ್ನ ಇಷ್ಟ ಪಡ್ತಿದ್ಯಾ? ಸಾಕು ಡೌಗಳು ಮಾಡಬೇಡ. ನೀನ್ ತಾನೇ ಅವತ್ತು ನಿಧಿ ಫೋಟೋ ತೋರಿಸ್ಬಿಟ್ಟು ನಮ್ಮ ಹುಡುಗಿ ಅಂತ ಹೇಳಿದ್ದು. ಲೋ, ಆ ಫೋಟೋಲ್ ಅವಳ ಜೊತೆ ಇವಳು ಇದ್ಲು. ಹೇ, ನೀನ್ ಅವತ್ತು ಕೆಫೆನಲ್ಲಿ ತೋರ್ಸ್ಬಿಟ್ಟು ಇವನೇ ನಮ್ಮ ಹುಡುಗ ಅಂತ ಹೇಳ್ದೆ ತಾನೆ. ಲೇ, ಅವತ್ತು ಅವನು ಒಂದ್ ಪಕ್ಕ ಕೂತಿದ್ದ ಕಣೆ. ಓ, ಇವನು ಇವಳನ್ನೂ ಇಷ್ಟ ಪಡ್ತಾ ಇದ್ದಾನೆ, ವರ್ಷನೂ ಇಷ್ಟ ಪಡ್ತಾ ಇದ್ದಾನೆ. ಏಯ್, ನೋಡು, ನನ್ನ ಮೊದಲೇ ತಲೆ ಚಿಟ್ಟಿಡ್ಬಿಟ್ಟೈತೆ. ಕೇಳಿಸ್ಕೊ, ಕರೆಕ್ಟಾಗಿ ಕೇಳಿಸ್ಕೊ. ಆದಿ ನಿಧಿನ ಇಷ್ಟಪಡ್ತಿದ್ದಾನೆ, ನಿಧಿ ಹರ್ಷನ್ ಇಷ್ಟಪಡ್ತಿದ್ದಾಳೆ. ಓ, ಇಂಟ್ರೆಸ್ಟಿಂಗ್. ಮುಂದುವರ್ಸಿ. ಅಯ್ಯೋ, ಸ್ಟಾಪ್ ಇಟ್. ನಾನ್ ಇಷ್ಟಪಡ್ತಾ ಇರೋದು ಹರ್ಷನ್ನ, ಕರೆಕ್ಟ್. ಆದಿನಲ್ಲ. ಏನಮ್ಮ ಹೇಳ್ತಾ ಇದೀಯಾ? ಸರಿಯಾಗಿ ಹೇಳ್ತಾಳು ಬಾವಾ. ಇವಳು ಇಷ್ಟಪಡ್ತಾವನೆ, ಇವಳು ಅವನ್ನ ಇಷ್ಟಪಡ್ತಾವಳೆ, ಅವಳು ಇವನ್ ಇಷ್ಟಪಡ್ತಾವಳೆ, ಇವನು ಅವಳು ಇಷ್ಟಪಡ್ತಾವನೆ. ಟ್ರಯಾಂಗಲ್ ಲವ್ ಸ್ಟೋರಿ ಕೇಳಿದ್ದೆ. ಇದ್ಯಾವ್ದಪ್ಪ ಇದು? ರೆಕ್ಟ್ಯಾಂಗಲ್ ಲವ್ ಸ್ಟೋರಿ. ರೆಕ್ಟ್ಯಾಂಗಲ್ ಇಲ್ಲ, ಸರ್ಕಲ್ ಇಲ್ಲ. ನಾನು ಹರ್ಷ ಒಬ್ರನ್ನೊಬ್ರು ಇಷ್ಟಪಡ್ತಾ ಇದೀವಿ. ಅವತ್ ಮನೇಲಿ ನಿಂಗ್ ಅದನ್ನೇ ಹೇಳಕ್ ಬಂದೆ, ನೀನ್ ನನ್ನ ಮಾತಾಡಕ್ಕೆ ಬಿಡ್ಲಿಲ್ಲ. ಏನ್ ಬಾವಾ ನೀನು? ಬಾವಾ, ಏನ್ ಬಾವಾ ಇಷ್ಟೊಂದು ಕನ್ಫ್ಯೂಸ್ ಆಗಿದ್ಯಾ? ಆದ್ರೂ ಒಂದು ಬೇಜಾರು, ವರ್ಷ ನನ್ನ ಇಷ್ಟಪಡ್ತಾ ಇಲ್ವಲ್ಲ ಅಂತ. ಇನ್ನು 2 ಸೆಕೆಂಡಲ್ಲಿ ಎಗರ್ಕೊಂಡಿಲ್ಲ ಅಂದ್ರೆ ಬಾರಪ್ಪ. ಇದು ಒಂದೇ ಕಣ ನಿನ್ ಲೈಫಲ್ಲಿ ಕೆಲಸ ಮಾಡಿರೋದು ಸರಿಯಾಗಿರೋದು. ಸರ್, ಹೋದ್ವಾರ ರಿಪೋರ್ಟ್ ಕೊಡ್ಲಿಲ್ವಾ ಟೈಮ್ಗೆ? ಇನ್ಮೇಲೆ ನನಗೆ ಸರಲ್ಲ ಬಾವಾ. ಬಾವೋ, ಬಾವ ಇದಾ ನೋಡಮ್ಮ, ನೀನ್ ತಗೊಂಡಿರೋ ಡಿಶನ್ನು ಸರಿಯಾಗಿದೆ, ಸರಿನಾ? ಮುಂದುವರ್ಸ್ರಪ್ಪ. ನೋಡೋಣ. ಇವನ್ ಬೇರೆ ಬಂದ. ಯಾರಪ್ಪ ಮತ್ತೆ ಬಂದ? ಪರವಾಗಿಲ್ಲ, ಸುಮಾರಾಗದೆ. ಮಧ್ಯದಲ್ಲಿ ಕಡ್ಡಿ ಎಳ್ಳಾಡಿಸ್ತಾನೆ. ಮತ್ತೆ ಏನ್ ಸಮಾಚಾರ? ಬನ್ನಿ, ಅಲ್ಲೋಗೋಣ. ಹಲೋ. ಕೋಪ ಮಾಡ್ಕೋಬೇಕಾಗಿರೋದು ನಾನೇ ಇಷ್ಟು ಕಾಮ್ ಆಗಿದ್ದೀನಿ. ನೀವಿಬ್ರು ಯಾಕೆ ಇನ್ನೂ ಟೆನ್ಷನಲ್ಲಿ ಇದ್ದೀರಾ? ಎಲ್ಲ ಸರಿ ಹೋಯ್ತಲ್ಲ ಬಿಡಿ. ಆದಿ,
ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾಮನ್ ಆದ ರಿಲೇಷನ್ಶಿಪ್ಪಲ್ಲಿ ಅನುಸರಿಸ್ಕೊಂಡು ಹೋಗ್ಬೇಕು. ಕೇಳಮ್ಮ, ನನ್ನ ಹೆಂಡ್ತಿಗೆ ಅವಳ ಫೇವ್ರೆಟ್ ಕಲರ್ ಯಾವ್ದು ಗೊತ್ತಾ? ಪಿಂಕು. ಬ್ಲ್ಯಾಕ್ ಕಲರ್ ಗಿಫ್ಟ್ ಮಾಡಿದೆ ಬರ್ಡೇಗಂತ ಡಿವೋರ್ಸ್ ಕೊಟ್ಬಿಡೋದ? ಇದಕ್ಕಿಂತ ಗ್ರಾಚಾರ ಯಾವ್ದಾರು ಇದೆಯಾ? ಅದಕ್ಕೆ ಹೇಳೋದು, ಏನಾದರೂ ಡೌಟ್ ಬಂದಾಗ ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು. ಇಲ್ಲ ಅಂದರೆ ನನ್ನ ಥರನೇ ಗತಿ ಆಗುತ್ತೆ. ಹೋಗ್ಲಿ ಬಿಡಿ, ಎಲ್ಲ ಸರಿ ಹೋಯ್ತಲ್ಲ. ಇನ್ಮೇಲೆ ಈ ಥರ ಮಾಡಲ್ಲ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಬನ್ನಿ ಪಾರ್ಟಿ ಮಾಡೋಣ. ಬನ್ರಿ. ಅಯ್ಯೋ, ಕಮ್ ಲೆಟ್ಸ್ ಹಾವ್ ಫನ್. ಸಾರಿ. ಸಾರಿ. ಹಾಯ್ 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 ಬಂಗಾರಿ. ಚಕ್ಕರ ಆತ. ವರ್ಷನೂ ಸಿಗಲಿಲ್ಲ,